ಎಸ್ ಅವರು ಗೌರವ್ ಗುಪ್ತಾ ಅವರು, ನಮ್ಮ ವಿಶ್ವನಾಥ್ ರೆಡ್ಡಿ ಅವರು, ನಮ್ಮ ಮುಖ್ಯಮಂತ್ರಿಗಳ ಸಲಹೆಗಾರರು, ಹಾಗೆ ನಮ್ಮ ಶಿವಕುಮಾರ್ ಅವರು, ನಮ್ಮ ಇಲಾಖೆಯ ಕಾರ್ಯದರ್ಶಿಗಳು, ನಿನ್ನೆ 28/7/26 ದೆಹಲಿನಲ್ಲಿ CWRC ಮೀಟಿಂಗ್ ಆಗುತ್ತೆ, ರೆಗ್ಯುಲೇಟರಿ ಕಮಿಟಿ ಮೀಟಿಂಗ್ ಆಗುತ್ತೆ. ಅದು ಹಿಂದಿನ ತಿಂಗಳು ಕೂಡ ಮೀಟಿಂಗ್ ಆಗಿತ್ತು. ಹಾಗೇನು ಅವರನ್ನು ನೀರು ಬಿಡಿ ಅಂತ ಹೇಳಿರಲಿಲ್ಲ. ಆಮೇಲೆ ಮಾನಿಟರಿಂಗ್ ಅಥಾರಿಟಿ CWMA ಅವರು ಕೂಡ ಏನು ನೀರು ಬಿಡಿ ಅಂತ ಹೇಳಿರಲಿಲ್ಲ. ಮತ್ತು ನಿನ್ನೆ ಆದಂಥ ಮೀಟಿಂಗಲ್ಲಿ ನಮ್ಮ MD ಅವರು ಮಹೇಶು ರೆಪ್ರೆಸೆಂಟ್ ಮಾಡಿರ್ತಾರೆ. ಆಮೇಲೆ ಶ್ರೀರಾಮಯ್ಯ ಅಂತ ಅವರು ನಮ್ಮ ಇಲಾಖೆಗೆ ಅಡ್ವೈಸರು, ಸುಮಾರು ಒಂದು 25 ವರ್ಷದಿಂದ 30 ವರ್ಷದಿಂದ ಅವರ ಅಡ್ವೈಸರು. ಯಾವುದೇ ಸರ್ಕಾರಗಳಿರಲಿ ಅವರೇ ನಮ್ಮ ಪರವಾಗಿ ಕಾವೇರಿ ವಿಚಾರದಲ್ಲಿ ವಾದ ಅದೇ ರಾಜ್ಯ ಸರ್ಕಾರದ ಪರವಾಗಿ ವಾದವನ್ನು ಮಂಡನೆ ಮಾಡಿದ್ದಾರೆ. ಮತ್ತು ನಿನ್ನೆ ಆದಂಥ ಮೀಟಿಂಗಲ್ಲಿ CWRCನಲ್ಲಿ ಇವತ್ತಿಂದನೇ ಅಂದರೆ 29/7 ಇವತ್ತಿಂದನೇ ಬೆಳಿಗ್ಗೆ 8 ಗಂಟೆಯಿಂದನೇ 3,500 ಕ್ಯೂಸೆಕ್ಸ್ 15 ದಿನಗಳ ಕಾಲ ಬಿಡಬೇಕು ಅಂತ ಆದೇಶ ಮಾಡಿದ್ದಾರೆ. ನಮ್ಮಲ್ಲೇನಾಗಿದೆ, ಕಾವೇರಿ ಕಣಿವೆಯಲ್ಲಿ 4 ಜಲಾಶಯಗಳಿಗೆ ಸುಮಾರು 30 ವರ್ಷಗಳಲ್ಲಿ ಸರಾಸರಿ ನಮಗೆ 65.86 ಕಡಿಮೆ ಆಗಿದೆ. ಆಲ್ಮೋಸ್ಟ್ 2/3 ಅಲ್ವಾ, 1/3 ಮಾತ್ರ ಮಳೆ ಬಿದ್ದಿದೆ, 2/3 ಮಳೆ ನಮ್ಮಲ್ಲಿ ಬಿದ್ದಿಲ್ಲ. ಆಮೇಲೆ ಈಗ ಅದೇ ರೀತಿ ನಮ್ಮಲ್ಲಿ ಇರ್ತಕ್ಕಂಥ ನೀರು ಕೂಡ ಸುಮಾರು ಒಂದು 46 TMC ಇದೆ. ಡೆಡ್ ಸ್ಟೋರೇಜ್ ಬಿಟ್ಟರೆ 46 TMC ಇದೆ. ಮತ್ತು ನಮಗೆ ಪ್ರತಿ ತಿಂಗಳು 3.5 TMC ನೀರು ಬೇಕಾಗುತ್ತೆ. ಸುಮಾರು 12 ಜಿಲ್ಲೆಗಳಲ್ಲ, 10 ಜಿಲ್ಲೆಗೆ, ಕೊಡಗಿಂದ ಹಿಡಿದು ಬೆಂಗಳೂರವರೆಗೂ ಕೂಡ ಸುಮಾರು 10 ಜಿಲ್ಲೆಗೆ ನಮಗೆ ಕುಡಿಯೋ ನೀರಿಗೆ ಮತ್ತು ನದಿ ಪಾತ್ರಕ್ಕೂ ನೀರು ಬಿಡಲೇಬೇಕಲ್ಲ, ನಮಗೆ ಅಷ್ಟು ಬೇಕಾಗುತ್ತೆ. ಮತ್ತು ಇವತ್ತು ಅವರು ಆದೇಶ ಕೊಟ್ಟಿರೋದನ್ನು ನಾವು ಪಾಲಿಸೋದಕ್ಕೆ ನಮಗೆ ಕಷ್ಟ ಆಗುತ್ತೆ. ಅದಕ್ಕೆ ಅಪೀಲ್ ಹೋಗಬೇಕು ಅಂತ ನಮ್ಮ ತೀರ್ಮಾನ ಆಗಿದೆ. ಮತ್ತು ನಮ್ಮ ಶ್ರೀರಾಮಯ್ಯ ಅವರು, ನಮ್ಮ ಅಡ್ವೈಸರು, ಕರ್ನಾಟಕ ಸರ್ಕಾರದ ಅಡ್ವೈಸರು ಡ್ರಾಫ್ಟ್ ಮಾಡಿ ಕಳಿಸಿದ್ದಾರೆ. ದೆಹಲಿಗೆ ಕಳಿಸಿದ್ದೀವಿ. ನಮ್ಮ ವಕೀಲರು ಕಾತರ್ಕಿಯವರು ಡ್ರಾಫ್ಟ್ ಅಪ್ರೂವ್ ಮಾಡಿ ಕಳಿಸಿದರೆ ಇವತ್ತೇ ಅಪೀಲ್ ಆಗ್ತದೆ. ಅಪೀಲು ನಮ್ಮ ಎಸ್ ಅವರು ಅಪೀಲು ಇವತ್ತು ಹಾಕ್ತಾರೆ. ಅದರಿಂದ ಇವತ್ತು ನೀರು ಇಲ್ಲದೆ ಇರೋದ್ರಿಂದ ನಾವು ನೀರು ಬಿಡೋಕ್ಕೆ ಆಗೋದಿಲ್ಲ. CWRC ಆದೇಶ ಕೊಟ್ಟರೆ ಅಪೀಲು ನಾವು CWMAಗೆ ಹೋಗಬೇಕು, ಮಾನಿಟರಿಂಗ್ ಅಥಾರಿಟಿಗೆ ಹೋಗಬೇಕು. CWMA ಮೇಲೆ ಸುಪ್ರೀಂ ಕೋರ್ಟ್ ಇದೆ. ಈಗ ನಾವು ತಕ್ಷಣಕ್ಕೆ CWMAಗೆ ಹೋಗ್ತಾ ಇದ್ದೀವಿ, ಮಾನಿಟರಿಂಗ್ ಅಥಾರಿಟಿಗೆ ಅಪೀಲ್ ಹಾಕ್ಕೊಳ್ತಾ ಇದ್ದೀವಿ. ಇವತ್ತೇ ಅಪೀಲ್ ಹಾಕ್ತೀವಿ. ಸರ್, CWRC ಮುಂದೆ ನಿಮ್ಮ ವಾದ ಮತ್ತು CWMA ವಾದಕ್ಕೂ ಏನೋ ಡಿಫ್ರೆನ್ಸ್ ಇರುತ್ತೆ? ಏನಿಲ್ಲ ಡಿಫ್ರೆನ್ಸ್. ಅದನ್ನೇ ಈಗ CWRCಗೂ CWMAಗೆ ಏನಾಗಿತ್ತು, ಮಧ್ಯದಲ್ಲಿ ಮಳೆ ಬಂದರೆ ಸ್ವಲ್ಪ ನೀರು ಜಾಸ್ತಿ ಆಗಿರುತ್ತೆ ಅಷ್ಟೇ, ಇನ್ನೇನು ಇಲ್ಲ. ಮಧ್ಯದಲ್ಲಿ ಮಳೆ ಬಂದರೆ ಸ್ವಲ್ಪ ನೀರು ಪ್ರಮಾಣ ಜಾಸ್ತಿ ಇರುತ್ತೆ. ಆಮೇಲೆ ನಾನು ಇವರು ನೋಡಿದೆ, ಇವರು BJPಯವರು ಅಶೋಕ್ ಅವರು ಹೇಳಿದ್ದಾರೆ ಸರಿಯಾಗಿ ವಾದ ಮಾಡಿಲ್ಲ ಅಂತ. ಶ್ರೀರಾಮಯ್ಯ ಅನ್ನೋರು ಅಡ್ವೈಸರು, ಸುಮಾರು 25 ವರ್ಷದಿಂದ 30 ವರ್ಷದಿಂದ ಅವರೇ ಅಡ್ವೈಸರು. ಅವ್ರ ಸರ್ಕಾರ ಇದ್ದಾಗಲೂ ಅವರೇ ಅಡ್ವೈಸರು, ನಮ್ಮ ಸರ್ಕಾರಗಳಿದ್ದಾಗಲೂ ಅವರೇ ಅಡ್ವೈಸರು. ವಾದ ಚೆನ್ನಾಗಿ ಮಾಡಿದ್ದಾರೆ, ಅದರಲ್ಲೇನು ಎರಡನೇ ಮಾತೇನೂ ಇಲ್ಲ. ಮೋಹನ್ ಕಾತಿರೇಕರು ಅವರು ಅಷ್ಟೇ, ಎಷ್ಟು ವರ್ಷದಿಂದ ಅವರು ಒಂದು 25-30 ವರ್ಷದಿಂದ ಎಷ್ಟು ಭಾಳ ವರ್ಷದಿಂದ ಕೂಡ ಅವರೇ ಕಾತರಿಕೆಯವರು. ಎಲ್ಲ ಸರ್ಕಾರಗಳಿದ್ದಾಗಲೂ ಅವರೇ ವಕೀಲರು ಸುಪ್ರೀಂ ಕೋರ್ಟಲ್ಲಿ. ಆಮೇಲೆ ಶ್ರೀರಾಮಯ್ಯ ಅವರು ಕೂಡ ಅಡ್ವೈಸರು, ಎಲ್ಲ ಸರ್ಕಾರಗಳಿದ್ದಾಗಲೂ ಅವರೇ ಅಡ್ವೈಸರು. ಹಿಂದೆ ಮಧ್ಯದಲ್ಲಿ ಆಗ ನಾರಿಮನ್ ಅವ್ರನ್ನ ಕೆಲವು ಸಂದರ್ಭದಲ್ಲಿ ಬಳಸ್ಕೊಂಡಿದ್ವಿ. ಲೈವ್ 46 TMC ಇದೆ, ಅಂದರೆ ಡೆಡ್ ಸ್ಟೋರೇಜ್ ಬಿಟ್ಟು.
ಇದೆ, ಅವ್ರ ಹತ್ರನೂ ಇದೆ. ಆಮೇಲೆ ಈಗ ಏನಾಗುತ್ತೆ, ಅವ್ರ ಹತ್ರ ಮೆಟ್ಟೂರಲ್ಲಿ ಸುಮಾರು 40 TMC ನೀರಿದೆ. ಈಗ ನಮ್ಮ ಬಿಳಿಗುಂಡ್ಲು ಇದೆಯಲ್ಲ, ಬಿಳಿಗುಂಡ್ಲು ಅಥವಾ ಮೇಕೆದಾಟ ಅಂತ ಇಟ್ಕೊಳ್ಳೋಣ, ಅಲ್ಲಿಂದ ಅಲ್ಲಿಗೆ ಪೂರ್ತಿ ಕಾಡೆ ಬರೋದು. ಅಲ್ಲೇನು ವ್ಯವಸಾಯ ಏನು ಮಾಡ್ತಿಲ್ಲ ಮಧ್ಯದಲ್ಲಿ. ಅವ್ರ ಹತ್ರ ನೀರಿದೆ. ಅವ್ರೇನಂದರೆ ನಿಮಗೆ ಇಷ್ಟು ಮಳೆ ಆಗಿದೆಯಲ್ಲ, ಸುಮಾರು 36 TMC ಅಷ್ಟು ನೀರು ಈ ಮಳೆಗಾಲದಲ್ಲಿ ಬಂದಿದೆ, ನಮಗೆ ಬಿಡಿ ಅಂತ ಅವ್ರು ಕ್ಲೈಮ್ ಮಾಡ್ತಾರೆ. ಅದೆಲ್ಲ ಸುಳ್ಳು ಮಾಹಿತಿ. ಆಮೇಲೆ ಇನ್ನೊಂದು, ಈಗ CWRC ಇರ್ಬೋದು, CWMA ಇರ್ಬೋದು, ಅಥವಾ ಬಿಳಿಗುಂಡ್ಲು ಇರ್ಬೋದು, ಇದೆಲ್ಲ ಕೂಡ ಕೇಂದ್ರ ಸರ್ಕಾರ ಮಾನಿಟರ್ ಮಾಡ್ತಾರೆ. ಆಮೇಲೆ ಬಿಳಿಗುಂಡ್ಲಿನಲ್ಲಿ ಆ್ಯಕ್ಚುಲಾಗಿ ಎಷ್ಟು ನೀರು ತಮಿಳ್ನಾಡಿಗೆ ಹೋಗುತ್ತೆ ಅಂತ ಅಲ್ಲಿ ಸಿಗುತ್ತೆ. ಇದೆಲ್ಲ ಕೂಡ ಡೇ ಟು ಡೇ ಅಲ್ಲ, ಪ್ರತಿ ಗಂಟೆಗೂ ಕೂಡ ಕೇಂದ್ರ ಸರ್ಕಾರಕ್ಕೆ ಮಾಹಿತಿ ಹೋಗ್ತಾ ಇರುತ್ತೆ. ಸುಮ್ಮನೆ ರಾಜಕೀಯ ಕಾರಣಗಳಿಗೆ ವಿರೋಧ ಪಕ್ಷದಲ್ಲಿದ್ದಾರೆ, ಅವರು ಆ ರೀತಿ ಮಾಡ್ತಾರೆ. ನಾವು ಇದುವರೆಗೂ ಕೂಡ ಕೊಟ್ಟಿರ್ತಕ್ಕಂಥದ್ದು ಜೂನಲ್ಲಿ 9.8 TMC ಬಿಡಬೇಕಾಗಿತ್ತು. ಆಮೇಲೆ ಜುಲೈಯಲ್ಲಿ 31 TMC ಬಿಡಬೇಕು. ಆಗಸ್ಟ್ಗೆ 45 TMC ಬಿಡಬೇಕಾಗಿತ್ತೆ. ಆದರೆ ನಾವೀಗ ಬಿಟ್ಟಿರ್ತಕ್ಕಂಥದ್ದು 3.55 TMC ಅಷ್ಟೇ. ಜೂನು, ಜುಲೈ ಅಂದರೆ ಇವತ್ತು ತಾರೀಕು, ಇವತ್ತು 25. ಇದುವರೆಗೂ ಕೂಡ ಅವ್ರ ಲೆಕ್ಕದ ಪ್ರಕಾರ 9-31 ಎಷ್ಟಾಯಿತು, 40 TMC ಅಲ್ವಾ? 39 TMC ನಾವು ನೀರು ಬಿಡಬೇಕಾಗಿತ್ತು. ಅದು ಸಾಮಾನ್ಯ ಅಂದರೆ ಜನರಲ್ ಆಗಿ ಚೆನ್ನಾಗಿ ಮಳೆ ಆದರೆ ಅಷ್ಟು ಬಿಡಬೇಕಾಗಿತ್ತು. ಈ ಸಲ ಮಳೆ ಆಗಿಲ್ಲ, ಕೇವಲ 3.5 TMC ಬಿಳಿಗುಂಡ್ಲಿಯಿಂದ ತಮಿಳುನಾಡಿಗೆ ಹೋಗಿದೆ. ಸರ್, ಇಷ್ಟೆಲ್ಲ ವಾದ ಆಗಿದ್ರು ಕೂಡ ಇದನ್ನ ಯಾಕೆ CWRC ಪರಿಗಣಿಸಲಿಲ್ಲ ಅನ್ನೋದು ಒಂದು. ಮತ್ತೆ ಇದನ್ನ ಮತ್ತೆ ನೀವು CWMA ಹೋಗ್ತೀರಾ, ನೀವೇನು ಯಥಾವತ್ ಏನಿದೆ ಅದನ್ನೇ ನಾವು ಹೇಳಬೇಕು, ಮಳೆ ಬಂದರೆ ಒಂಚೂರು ಹೇಳ್ತೀವಿ ಅಂತ. ಮತ್ತು ಅದನ್ನು ಯಾವ ರೀತಿ ಪರಿಗಣಿಸೋದಕ್ಕೆ ನೀವು ಇದು ಮಾಡ್ತಾ ಇದ್ದೀರಾ? ಈಗ ನಮ್ಮ ವಾದ ಶ್ರೀರಾಮಯ್ಯ ಅವರು ಚೆನ್ನಾಗೇ ಮಾಡ್ತಾರೆ. ಸುಮಾರು ಒಂದು 25-30 ವರ್ಷದಿಂದ ನಮ್ಮ ರಾಜ್ಯದ ಪರವಾಗಿ, ಅದರಲ್ಲೂ ವಿಶೇಷವಾಗಿ ಕಾವೇರಿ ನೀರಿನ ವಿಚಾರದಲ್ಲಿ ಎಲ್ಲ ಸರ್ಕಾರಗಳು, BJP ಸರ್ಕಾರ, JDS ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇದ್ದಾಗಲೇ ಅವರೇ ವಾದ ಮಾಡಿದ್ದಾರೆ. ಈ ಸಲಿನೂ ಕೂಡ ಅವರೇ ವಾದ ಮಾಡಿದ್ದಾರೆ. CWMAಗೆ ನಮ್ಮ ACS ಅವರು ಹೋಗ್ತಾರೆ, ಶ್ರೀರಾಮಯ್ಯವರು ಅಲ್ಲೇ ಇರ್ತಾರೆ. ಅಂದ್ರೆ ಇದು CWRC ಲೂಪ್ ಹೋಲ್ ಅಂತಿರೋದು, ಆದೇಶನೇ ಸರಿ ಇಲ್ಲ CWRC ಅಂತ ನಿಮ್ಮ ವಾದ. ಯಾವುದು? CWRC ಆದೇಶ ಸರಿ ಇಲ್ಲ, ಅವರು ಈ ತಾಂತ್ರಿಕ ಇದನ್ನ ಅಂಶಗಳು. ಈಗ ನಮ್ಮಲ್ಲಿ ಏನಾಗಿದೆ, ಮಳೆ ಇಲ್ಲ. ಒಟ್ಟು 30 ವರ್ಷಗಳಲ್ಲಿ 65.86 ಮಳೆ, ಅಂದರೆ 66% ಮಳೆ ನಮ್ಗೆ ಕಡಿಮೆ ಆಗಿದೆ. ಆಮೇಲೆ ಅಲ್ಲಿ ಕುಡಿಯೋ ನೀರಿಗೆ ಅವ್ರಿಗೇನು ತೊಂದರೆ ಇಲ್ಲ. ಎಲ್ಲಿ ಮೆಟ್ಟೂರು ಡ್ಯಾಮಲ್ಲಿ 40 TMC ಇದೆ. ನಮ್ಮಲ್ಲಿ ಇರ್ತಕ್ಕಂಥದ್ದೇ 4 ಡ್ಯಾಮ್ಸು ಸೇರಿ 46 TMC ಲೈವ್ ಇದೆ. ಅದರಿಂದ ನಮಗೆ ಬೇಕು ಅಂತ ನಾವು ಅದ್ರ ಮೇಲೆ